ಶಿವಾಜಿ ಭಾವಚಿತ್ರ ಮೆರವಣಿಗೆಯ ವೇಳೆ ಕಲ್ಲು ತೂರಾಟ ಪ್ರಕರಣ. ಮಸೀದಿಯಲ್ಲಿದ್ದಂತಹ ತಂಜೀರ್ ಕಲ್ಲು ತೂರಾಟ ಮಾಡಿದ್ದಾನೆ ಅಂತ ಬಾಗಲಕೋಟೆಯಲ್ಲಿ ಎಸ್ಪಿ ಸಿದ್ಧಾರ್ಥ ಗೋಯಲ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಕ್ಕಾ ಪ್ಲಾನ್ ಮಾಡಿ ತೂರಾಟ ಮಾಡಿಲ್ಲ ಅಂತ ಆತ ಹೇಳಿದ್ದಾನೆ. ಆ ಕಲ್ಲು ನಮ್ಮ ಇಬ್ಬರು ಪಿಸಿಗಳಿಗೆ ಬಂದು ಬಿದ್ದಿದೆ ಅಂತ ಹೇಳಿ ಘಟನೆಯ ಬಗ್ಗೆ ಎಸ್ಪಿ ಅವರು ಮಾಹಿತಿಯನ್ನ ನೀಡಿದ್ದಾರೆ. ಗಲಾಟೆ ವೇಳೆ ನನಗೂ ಕಲ್ಲೇಟು ಬಿದ್ದಿದೆ. ಆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಲಾಟೆಗೆ ಸಂಬಂಧಪಟ್ಟಂತೆ 8 ಜನರನ್ನ ಈಗಾಗಲೇ ಅರೆಸ್ಟ್ ಮಾಡಿದ್ದೀವಿ. ಮಸೀದಿಯಲ್ಲಿ ಕೆಲವರು ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ರು. 2 ಗುಂಪಿನ ಹಿರಿಯರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮಾಡೋ ನಿಟ್ಟಿನಲ್ಲಿ ಸಹಕಾರವನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ಎಸ್ಪಿ ಅವರು ಹೇಳಿದ್ದಾರೆ. ಕೊತ್ತಲೇಶ್ವರ ದೇವಸ್ಥಾನದಿಂದ ಮೆರವಣಿಗೆ ಆರಂಭ ಆಗಿತ್ತು. ಪಂಕಾ ಮಸೀದಿ ಬಳಿ ಬಂದಂತಹ ಸಂದರ್ಭದಲ್ಲಿ ಕಲ್ಲು ತೂರಾಟ ನಡೆದಿತ್ತು. ನಮ್ಮ ಪ್ರತಿನಿಧಿ ಎಸ್ಪಿ ಅವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ, ನೋಡೋಣ. ನಿನ್ನೆ ದಿನ ಬಾಗಲಕೋಟೆಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಪ್ರಯುಕ್ತವಾದಂತಹ ಒಂದು ಭಾವಚಿತ್ರದ ಮೆರವಣಿಗೆಯ ಸಂದರ್ಭದಲ್ಲಿ ನಡೆದಂತಹ ಕಲ್ಲು ತೂರಾಟ ಹಾಗೂ ಚಪ್ಪಲಿ ಎಸೆತ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಾಗಲಕೋಟೆಯ ಹಳೆ ಬಾಗಲಕೋಟೆ, ನವನಗರ, ವಿದ್ಯಾಗಿರಿ ಈ ಒಂದು ವ್ಯಾಪ್ತಿ ಪ್ರದೇಶದಲ್ಲಿ 163 ನಿಷೇಧಾಜ್ಞೆ ಕೂಡ ಜಾರಿಯಾಗಿದೆ ಮತ್ತು ಕಿಡಿಗೇಡಿಗಳನ್ನು ಬಂಧಿಸಬೇಕು ಅಂತ ಆಗ್ರಹ ಕೂಡ ಒಂದು ಕಡೆಯಿಂದ ಕೇಳಿ ಬರ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಎಷ್ಟು ಜನನ ಬಂಧಿಸಿದ್ದಾರೆ, ಕೇಸಿನ ಮುಂದಿನ ಪ್ರೊಸೆಸ್ ಏನಾಗಿದೆ ಅನ್ನೋದನ್ನ ಕೇಳೋಣ. ನಮ್ಮ ಜೊತೆ ಬಾಗಲಕೋಟೆ ಎಸ್ಪಿ ಅವರಾದ ಸಿದ್ಧಾರ್ಥ ಗೋಯಲ್ ಸರ್ ಇದ್ದಾರೆ. ಸರ್, ಈಗ ನಿನ್ನೆ ಘಟನೆ ಆಯಿತು. ಈ ಘಟನೆಗೆ ಸಂಬಂಧಪಟ್ಟಂಗೆ ಫರ್ದರ್ ಏನೇನೆಲ್ಲ ನಡೀತಾ ಇದೆ, ಯಾರನ್ನ ಅರೆಸ್ಟ್ ಮಾಡಿದಿರಿ? ನಿನ್ನೆ ಘಟನೆ ಸಂಬಂಧಪಟ್ಟ ನಾನು 3-4 ಕ್ಲಾರಿಫಿಕೇಶನ್ ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಂದು ಫಸ್ಟ್ ಕ್ಲಾರಿಫಿಕೇಶನ್ ಏನಿದೆ, ಪ್ರೊಸೆಷನ್ ಹಿಂದೆ ಬರ್ತಾ ಇದ್ರು. ಯಾವುದು ಪ್ರೊಸೆಷನ್ ಮೇಲೆ, ಯಾವುದು ಪ್ರೊಸೆಷನಲ್ಲಿ ಬರುವ ಪಬ್ಲಿಕ್ ಮೇಲೆ ಯಾವುದು ಕಲ್ಲು ತೂರಾಟ ಆಗಿಲ್ಲ. ಪ್ರೊಸೆಷನ್ ಒಂದು ಕಡೆ ಬರ್ತಾ ಇದ್ರು, ನಾವು ಫ್ರಂಟಲ್ಲಿ ಇದ್ದೀವಿ, ಮಸ್ಜಿದ್ ಮುಂದೆ ಇದ್ದೀವಿ, ಎಲ್ಲರೂ ಇದ್ದೀವಿ. ನಾನು ಇನ್ಕ್ಲೂಡಿಂಗ್ ಮೀ, ನಾವು ಶುರುವಿಂದ ಬಂದೋಬಸ್ತಲ್ಲಿ ಇದ್ದೀವಿ. ಮಸ್ಜಿದಲ್ಲಿ ಪ್ರೇಯರ್ ಮುಗಿದ ನಂತರ ಕೆಲವು ಜನ ಇನ್ನೂ ಮಸ್ಜಿದ್ ಆವರಣದಲ್ಲಿ ಇತ್ತು. ಈ ಇನ್ಸಿಡೆಂಟ್ ಸೆಕೆಂಡ್ ಕ್ಲಾರಿಫಿಕೇಶನ್, ಈ ಇನ್ಸಿಡೆಂಟ್ ಎಕ್ಸಾಕ್ಟ್ 10 ಗಂಟೆ 6 ನಿಮಿಷಕ್ಕೆ ಆಗಿದೆ. 10 ಗಂಟೆಗೆ 6 ನಿಮಿಷಕ್ಕೆ ಮಸ್ಜಿದ್ದು ಏನು ಸರ್ಕಲ್ ಏನಿದೆ ಅಲ್ಲಿ ಪ್ರೊಸೆಷನ್ ಮುಂದೆ ಬರ್ತಾ ಇದ್ದಾಗ ಮಸ್ಜಿದ್ ಒಳಗೆ ಅವರಿಂದ ಕೆಲವು ಮಿಸ್ಕ್ರಿಯೆಂಟ್ಸ್ ನಾನು ಯೂಸ್ ಮಾಡ್ತಾ ಇದ್ದೀನಿ. ಅಲ್ಲಿ ಇರೋ ಒಂದು ಶೂ ರ್ಯಾಕ್, ನಮ್ಮಲ್ಲಿ ಮನೆಯಲ್ಲಿ ಶೂ ರ್ಯಾಕ್ ಇರುತ್ತೆ, ಅಲ್ಲಿ ಕೆಳಗೆ ಅವ್ರದ್ದು ಲೆಗ್ಸ್ ಕಾಲು ಸ್ಟೇಬಲ್ ಇರಲ್ಲ ಅಂದರೆ ಅಲ್ಲಿ 2 ಕಲ್ಲು ಇಟ್ಟಿದ್ರು ಅವರು ಸ್ಟೆಬಿಲಿಟಿಗೋಸ್ಕರ. ಒಬ್ಬ ವ್ಯಕ್ತಿ ತಂಜೀರ್ ಅಂತ ಒಬ್ಬ ವ್ಯಕ್ತಿ ಆ 2 ಕಲ್ಲು ತಗೊಂಡು ಬಿಸಾಕ್ ಹಾಕ್ತಾರೆ. ಮಸ್ಜಿದ್ ಆವರಣ ಒಳಗೆಯಿಂದ ಹೊರಗಡೆ ಬಿಸಾಕ್ ಹಾಕ್ತಾರೆ. ಆ 2 ಕಲ್ಲು ನಮ್ಮ ಪೊಲೀಸ್ ಮೇಲೆ ಬಿತ್ತು. ಒಂದು KSRP ಕಾನ್ಸ್ಟೇಬಲ್ ಮೇಲೆ ಬಿತ್ತು, ಒಂದು ನನ್ನ ಶೋಲ್ಡರ್ ಮೇಲೆ ಬಿತ್ತು. ನಾವಿಬ್ಬರಿಗೆ ಯಾವುದು ಮೇಜರ್ ಇಂಜರಿ ಆಗಿಲ್ಲ. ಅದೇ ರೀತಿ ನಮ್ಮ ವಿಡಿಯೋ ಅಲ್ಲಿ ನಮಗೆ ಕಂಡು ಬಂತು ಅಂತ ಒಂದು ಚಪ್ಪಲಿ ಕೂಡ ಬಿಸಾಕ್ ಹಾಕ್ತಾರೆ. ಆ ಚಪ್ಪಲಿ ಕೂಡ ಇದೇ ರೀತಿ ಯಾವುದು ದೇವ್ರ ಪ್ರತಿಮಾ ಮೇಲೆ ಅಥವಾ ಈ ಥರ ಏನು ಬಂದಿಲ್ಲ, ಅದು ತುಂಬ ಹಿಂದೆ ಇತ್ತು, ಇನ್ನು ಮುಂದೆ ಬರಲಿಲ್ಲ. ಇನ್ಸಿಡೆಂಟ್ ಆದ ನಂತರ ನಾವು ಪೀಸ್ಫುಲ್ ಆಗಿ ಲೋಕಲ್ ಲೀಡರ್ಸ್ ಕೋಆಪರೇಷನಿಂದ ಮೆರವಣಿಗೆ ಪೀಸ್ಫುಲ್ ಆಗಿ ಮುಗಿಸಿದ್ದೀವಿ. ಈ ಕಡೆಯಿಂದ ಕೂಡ ಅವರು ಪ್ರೇಯರ್ ಮುಗಿಸ್ಕೊಂಡು ಶಾಂತವಾಗಿ ಅವ್ರ ಮನೆಗೆ ಹೋದರು. ಎಲ್ಲ ಕಮ್ಯುನಿಟಿ ಲೀಡರ್ಸ್ ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಆದರೆ ಈ ವಿಚಾರವಾಗಿ ಇಂಥ ಏನು ಅಟೆಂಪ್ಟ್ ಏನು ಮಾಡಿದ್ದಾರೆ ಶಾಂತಿ ಭಂಗ ಮಾಡೋಕ್ಕೆ, ಒಬ್ಬ ವ್ಯಕ್ತಿ 2 ಕಲ್ಲು ಬಿಸಾಕ್ ಹಾಕ್ತಾನೆ. ಇಟ್ ಈಸ್ ಓನ್ಲಿ 2 ಸ್ಟೋನ್ಸ್. ಅದು ಕೂಡ ಅವರಿಗೆ ಇಂಟ್ರೋಗೇಷನ್ ಮಾಡುವಾಗ ಅಲ್ಲಿ ಶೂರಾಗಿ ಕೆಳಗೆ ಇತ್ತು. ನಮ್ಮದು ಏನು ಮುಂಚೆ ಪ್ಲಾನಿಂಗ್ ಇರಲಿಲ್ಲ. ಸಡನ್ನಾಗಿ ನಾನು ಏನು ಸ್ಪರ್ ಆಫ್ ದ ಮೂಮೆಂಟಲ್ಲಿ ಈ ಕಲ್ಲು ಬಿಸಾಕ್ ಹಾಕಿದೆ ಅಂತ ಅವರು ಒಪ್ಕೊಂಡಿದ್ದಾನೆ. ಅದ್ರ ಜೊತೆಗೆ ಇನ್ನೂ 7 ಜನಕ್ಕೆ ನಾವು ಅರೆಸ್ಟ್ ಮಾಡಿದ್ದೀವಿ. ನಿನ್ನೆ ರಾತ್ರಿಯಿಂದ ಬಾಗಲಕೋಟೆ ಟೌನಲ್ಲಿ ನಿಷೇಧ ಆರ್ಡರ್ ಜಾರಿಯಾಗಿದೆ. ದ್ಯಾಟ್ ಈಸ್ ಓನ್ಲಿ ಪ್ರಿಕಾಷನರಿ ಮೇಜರ್. ಇನ್ನು ಮುಂದೆ ಯಾವುದು ಈ ಥರ ಘಟನೆ ಆಗಬಾರದು. ಒಬ್ಬ ವ್ಯಕ್ತಿ ವಿದಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ 2 ಕಲ್ಲು ಬಿಸಾಕ್ ಹಾಕ್ತಾನೆ. ಅವ್ನು ಏನಾದರೂ ಹಿಂದೆ ಬ್ಯಾಕ್ಗ್ರೌಂಡ್ ಇಂಥ ಘಟನೆಯಲ್ಲಿ ಭಾಗಿಯಾಗಿರುವಂಥದ್ದು ಏನಾದರೂ ಇದೆ, ಹ್ಯಾಬಿಚುವಲ್ ಆಗಿ ಈ ಥರ ಇದಾನ? ಹೇಗೆ ಸದ್ಯಕ್ಕೆ ಏನು ಕಂಡು ಬರ್ತಾ ಇಲ್ಲ. ಅವ್ರ ಮೇಲೆ ಹಳೆ ಏನು ಕೇಸ್ ನಮಗೆ ಇದನ್ನ ಏನು ಗೊತ್ತಾಗಿಲ್ಲ, ಅದನ್ನ ನಾವು ವೆರಿಫೈ ಮಾಡ್ತೀವಿ. ಇಷ್ಟು ಬಾಗಲಕೋಟೆ ಎಸ್ಪಿ ಸಿದ್ಧಾರ್ಥ ಗೋಯಲ್ ಅವರ ಮಾತು. ಕ್ಯಾಮರಾಮ್ಯಾನ್ ಬಾಪು ಜೊತೆ ರವಿ ಮೂಕಿ, TV9 ಬಾಗಲಕೋಟೆ. ಇನ್ನು ಕಿಲ್ಲಾ ಓಣಿಯಲ್ಲಿ ಹಿಂದೂ ಮುಖಂಡರಿಂದ ಸಭೆ. ಇವತ್ತು ಹಿಂದೂ ಮುಖಂಡರು ಮತ್ತು ಕಾರ್ಯಕರ್ತರು ಸಭೆ ಮಾಡಲಿದ್ದಾರೆ. ಕಿಲ್ಲಾ ಓಣಿಯ ಶಿವಭವಾನಿ ಮಂದಿರದಲ್ಲಿ ಈ ಮೀಟಿಂಗ್ ನಡೆಯುತ್ತೆ. ಪೊಲೀಸರು ನಿಷೇಧಾಜ್ಞೆ ಹೇರಲಿ, ನಾವು ಸಭೆ ಸೇರ್ತೀವಿ ಎಂದಿದ್ದಾರೆ. ಘಟನೆ ನಡೆದು 14 ಗಂಟೆ ಆದರೂ ಕಿಡಿಗೇಡಿಗಳನ್ನು ಬಂಧಿಸಿಲ್ಲ ಅಂತ ಹೇಳಿ ಅವರು ಆರೋಪವನ್ನು ಮಾಡ್ತಿದ್ದಾರೆ. ಆದರೆ ಎಸ್ಪಿ ಅವರು ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಪ್ರಕರಣ ಸಂಬಂಧ 8 ಮಂದಿಯನ್ನು ನಾವು ಅರೆಸ್ಟ್ ಮಾಡಿದ್ದೀವಿ ಅಂತ ಹೇಳಿ, ಕಲ್ಲು ಚಪ್ಪಲಿ ತೂರಿರೋದಕ್ಕೆ ವಿಡಿಯೋ ಸಾಕ್ಷಿಗಳು ಕೂಡ ಇವೆ ಅಂತ ಹೇಳಿ ಮುಂದಿನ ನಡೆಯ ಬಗ್ಗೆ ನಿರ್ಧರಿಸೋದಕ್ಕೆ ಈ ಸಭೆಯನ್ನು ಕರೆಯಲಾಗಿದೆ.